ಸಿದ್ದಾಪುರದ ಸಂತ ಅನ್ನಮ್ಮ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಎಲ್ಕೆಜಿ ಹಾಗೂ ಯುಕೆಜಿ ವಿದ್ಯಾರ್ಥಿಗಳನ್ನು ಶಿಕ್ಷಕ ವರ್ಗ ಆದರದಿಂದ ಸ್ವಾಗತಿಸಿತು. ಶಾಲಾ ಪ್ರಾರಂಭೋತ್ಸವ ವಿಭಿನ್ನವಾಗಿ ನಡೆಯಿತು. ಕಾರ್ಯಕ್ರಮವನ್ನು ಶಾಲಾ ಪ್ರಾಂಶುಪಾಲರಾದ ಸಿಸ್ಟರ್ ಮಾರ್ಜರಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣದ ಅಡಿಪಾಯವು ಬಾಲ್ಯದಲ್ಲಿಯೇ ರೂಪುಗೊಳ್ಳುತ್ತದೆ ಎಂದರು. ಶಾಲೆಗೆ ಸೇರುವ ಮೊದಲ ದಿನವು ಮಕ್ಕಳ ಜೀವನದಲ್ಲಿ ಮಹತ್ವದ ಘಟ್ಟವಾಗಿದ್ದು, ಆಟ ಪಾಠ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಶಾಲೆ ಒತ್ತು ನೀಡಲಿದೆ ಎಂದು ಹೇಳಿದರು. ಅಕ್ಷರ ಬೀಜವನ್ನು ಬಿತ್ತಿ ಮಕ್ಕಳ ಸುಂದರವಾದ ಭವಿಷ್ಯವನ್ನು ರೂಪಿಸುವ ತಾಣವೇ ಶಾಲೆ. ಇಂದು ಸಂತ ಅನ್ನಮ್ಮನ ಸಂಸ್ಥೆಗೆ ಸಂಭ್ರಮ ಸಡಗರ. CBSE ನರ್ಸರಿ ವಿಭಾಗದ ಪ್ರಾರಂಭೋತ್ಸವ. ಅಂತೆಯೇ ಸುಮಾರು 166 ಮಕ್ಕಳು 26-27ನೇ ಶಾಲೆಗೆ ಹೊಸದಾಗಿ ನಮ್ಮ ನರ್ಸರಿ ವಿಭಾಗಕ್ಕೆ ದಾಖಲಾಗಿದ್ದಾರೆ. ಇಂದು ಅವರೆಲ್ಲರನ್ನು ಆಡಳಿತ ಮಂಡಳಿಯವರು ಪೋಷಕರ ಜೊತೆ ಕೂಡಿ ಬಹಳ ಪ್ರೀತಿಯಿಂದ ಅವರನ್ನು ಶಾಲೆಗೆ ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿದ್ದೇವೆ. ಅನೇಕ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಂದಲೇ ನಡೆಸಿಕೊಟ್ಟ ಪ್ರಾರ್ಥನಾ ಗೀತೆ ಆಗಿರ್ಬೋದು, ವೆಲ್ಕಮ್ ಡ್ಯಾನ್ಸ್ ಆಗಿರ್ಬೋದು, ಮ್ಯಾಜಿಕ್ ಶೋ ಆಗಿರ್ಬೋದು, ಹೀಗೆ ಕಲಿಕಾ ಪ್ರಕ್ರಿಯೆಗಳ ಚಟುವಟಿಕೆಗಳ ಮೂಲಕ ಇಂದು ಮಕ್ಕಳನ್ನು ಶಾಲೆಗೆ ನಾವು ಆಹ್ವಾನಿಸಿದ್ದೇವೆ. ಪೋಷಕರು ಸಹ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಅವರ ಉತ್ತಮ ಕಲಿಕೆಯಾಗಬೇಕು, ಅವರ ಭವಿಷ್ಯ ಉಜ್ವಲ ಆಗಬೇಕು ಎನ್ನುವ ಧ್ಯೇಯದಡಿ ಅವರನ್ನು ನಾವು ನಮ್ಮ ಸಂಸ್ಥೆಗೆ ಭಾಳ ಸಂಭ್ರಮದಿಂದ ಸ್ವಾಗತಿಸುತ್ತೇವೆ. ನಮ್ಮ ಶಾಲೆಗೆ ತಾಯಿಯ ಮಡಿಲಿನಿಂದ ನಮ್ಮ ಶಾಲೆಯ ಅಂಗಳಕ್ಕೆ ಬಂದಿರುವ ಈ ಎಲ್ಲ ಪುಟಾಣಿ ಮಕ್ಕಳ ಭವಿಷ್ಯ ಸುಂದರವಾಗಲಿ, ಅವರು ಉತ್ತಮ ಶಿಕ್ಷಣವನ್ನು ಪಡೆದು ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಯಾಗಿ ಬಾಳಿ ಹೊಸ ವಿದ್ಯಾರ್ಥಿಗಳನ್ನು ಶಾಲೆಗೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಶಿಕ್ಷಕ ವೃಂದವು ಮಕ್ಕಳಿಗೆ ವಿವಿಧ ಚಟುವಟಿಕೆಗಳ ಮೂಲಕ ಶಾಲಾ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾರ್ಗದರ್ಶನ ನೀಡಿದರು. ಪೋಷಕರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ನರ್ಸರಿ ವಿಭಾಗದ ಮುಖ್ಯೋಪಾಧ್ಯಾಯಿನಿ ರೆವರೆಂಡ್ ಸಿಸ್ಟರ್ ಕ್ರೆಸೆನ್ಸ್, ಸಂತ ಅನ್ನಮ್ಮ ಕಾನ್ವೆಂಟ್ ಶಾಲೆಯ ಪ್ರತಿನಿಧಿ ರೆವರೆಂಡ್ ಸಿಸ್ಟರ್ ಗ್ರೇಸ್ ಲಿಮಾ, ಕನ್ನಡ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ರೆವರೆಂಡ್ ಸಿಸ್ಟರ್ ಅರ್ಪಿತಾ, ನಿರ್ವಹಣಾ ಸಮಿತಿಯ ಸಿಸ್ಟರ್ ಸಿಲ್ವಿಯಾ ರೋಡ್ರಿಗಸ್, ಕಲಾವಿದ ಭಾವ ಮಾಲ್ದಾರೆ, ಶಿಕ್ಷಕಿಯರಾದ ಲೆನಿ, ಸುನಿತಾ, ತೆರೇಸಾ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.